ಸುರಪುರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಐತಿಹಾಸಿಕ ಪಟ್ಟಣ. ಹಳೆಯ ಕಾಲದಲ್ಲಿ ಇದು ಬೇಡರ ವಂಶದ ಆಡಳಿತ ಕೇಂದ್ರ ಆಗಿತ್ತು. ಈ ಪ್ರದೇಶವನ್ನು ಶೋರಾಪುರ ಎಂದು ಕರೆಯಲಾಗುತ್ತಿತ್ತು. ಸುರಪುರ ತನ್ನ ಕೋಟೆ, ದೇವಾಲಯಗಳು ಹಾಗೂ ಸ್ವಾತಂತ್ರ್ಯ ಹೋರಾಟದ ಇತಿಹಾಸಕ್ಕಾಗಿ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ವೆಂಕಟಪ್ಪ ನಾಯಕ ಅವರು 1857ರ ಸ್ವಾತಂತ್ರ್ಯ ಸಮರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರನಾಗಿ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿಯ ಪ್ರಮುಖ ಆಕರ್ಷಣೆಗಳೆಂದರೆ ಸುರಪುರ ಫೋರ್ಟ್, ಐತಿಹಾಸಿಕ ಅರಮನೆ, ಹಳೆಯ ದೇವಾಲಯಗಳು, ಸಾಂಪ್ರದಾಯಿಕ ಜಾತ್ರೆಗಳು ಮತ್ತು ಉತ್ಸವಗಳು. ಸುರಪುರವು ಇತಿಹಾಸ, ಸಂಸ್ಕೃತಿ ಮತ್ತು ಭಕ್ತಿಯ ಸಂಯೋಜನೆಯ ಸುಂದರ ಸ್ಥಳವಾಗಿದೆ. ಸುರಪುರ ಪೂರ ಕಾಣಿಸ್ತದೆ ಇಲ್ಲಿಂದ. ನಾವು ಚೂಜನಗುಂಡು ಅಂತ ಇಲ್ಲಿ ಪ್ರಸಿದ್ಧ ಆಗಿರುವ ಟೇಲರ್ ಮಂಜಿಲ್ ಹತ್ರ ಈ ಚೂಜನಗುಂಡನ್ನು ನೋಡಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಮ್ಯಾಲೆ ಹತ್ತಿ ನೋಡಿದ್ರೆ ನಿಮ್ಗೆ ಇಡೀ ಸುರಪುರನೇ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ನಮಗೆ ದಾರಿ ಗೊತ್ತಾಗ್ತಾ ಇರಲಿಲ್ಲ, ಹಂಗಾಗಿ ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆಲ್ಲ ಹೋಗ್ಬೇಕು ನೋಡ್ರಿ. ನೇರವಾಗಿ ಅಲ್ಲಿ ಚೂಜನಗುಂಡ ಹತ್ತಕ್ಕೆ ದಾರಿ ಇಲ್ಲ, ಈ ಕಲ್ಲಿನ ನಡುವೆನೇ ಹೋಗಬೇಕು. ಅಂದ್ರೆ ಕಾಲ್ದಾರಿ ಇದು. ಕಾಲ್ದಾರಿ ಏನು ಭಯ ಪಟ್ಕೊಳಂಗಿಲ್ಲ. ನೀವು ಗುಡ್ಡದಾಗ ನಡಿಬೇಕಂದ್ರೆ ಸ್ವಲ್ಪ ಅದೇ ಗುಡ್ಡಿನ ಮೇಲೆಲ್ಲ ಕಾಲಿಟ್ಕೊಂಡು ಹಿಂಗೆಲ್ಲ ಹೋಗಬೇಕು. ನಾವು ಹಿಂಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ, ನಮಗೇನು ಹೊಸದಲ್ಲ. ಹಾಗಾಗಿ ನೋಡ್ರಿ, ಇಲ್ಲಿ ಗುಂಡು ಹತ್ತಕ್ಕೆ ಮೆಟ್ಲ ಮಾಡಿದ್ದಾರೆ. ಇಲ್ಲಿ ಆ ಮೆಟ್ಲಿಂದ ಹತ್ಕೊಂಡು ಮ್ಯಾಲೆ ಹೋಗಿ ಪೂರ ಮ್ಯಾಲೆ ಹೋಗಿ ನಿಂತು ನೋಡೋಣ ಬನ್ನಿ. ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ದಾರಿ ಇಲ್ಲ ಅಷ್ಟೇ, ಅಲ್ಲಿ ಮೇಲೆ ಹತ್ತಕ್ಕೆ ದಾರಿ ಇದೆ. ಮೆಟ್ಲ ಹತ್ಕೊಂಡು ಮೇಲೆ ಹೋದ್ವಿ. ನಿಮಗೆ ತೋರಿಸ್ತೀನಿ ಬರ್ರಿ. ಇಡೀ ಸುರಪುರನೇ ಕಾಣಿಸುತ್ತೆ. ಇನ್ನೂ ಪೂರ ಮೇಲೆ ಹತ್ತಿಲ್ಲ ಅಂದರೂ ಕೂಡ ಕಾಣಿಸ್ತಾ ಇದೆ ನೋಡ್ರಿ. ಮುಂದೆ ಹೋಗು, ಬನ್ನಿ ನೋಡಿ ಬರ್ರಿ. ಎಲ್ಲ ಸುರಪುರನ ಫುಲ್ಲು ಊರು ಸುತ್ತ ಎಲ್ಲ ಗುಡ್ಡ ನೋಡ್ಕೊಂಡು ಹೋಗು ನೋಡ್ರಿ. ಇನ್ನೂ ಸ್ವಲ್ಪ ಮೆಟ್ಲಿದ್ದಾವೆ ಹತ್ತಕ್ಕೆ. ಹಿಂಗೆ ಮೇಲೆ ಹತ್ಕೊಂಡು ಹೋಗಿ ಪೂರ ಗುಂಡಿನ ಚೂಪಿರೋ ಜಾಗದಲ್ಲಿ ಹತ್ತಕ್ಕಾಗಲ್ಲ, ಅದು ಸುಮ್ಮನೆ ನೋಡ್ಬೋದು ಅಷ್ಟೇ. ಅಲ್ಲಿ ಸ್ವಲ್ಪ ಮೇಲೆ ಸ್ಪೇಸ್ ಇದೆ, ಅಂದರೆ ಕಟ್ಟಿ ಥರ. ಟರ್ನ್ ಆಗು. ಮೇಲೆ ಗುಡ್ಡ ಹತ್ತಿದ ನಂತರ ಅದು ಚೂಜನಗುಂಡ ಅಂದ್ರೆ ಸುರಪುರಕ್ಕೆ ಫೇಮಸ್. ಅದು ಟೇಲರ್ ಮಂಜಿಲ್ ಹತ್ರ ಇದೆ ಇದು. ನೋಡ್ರಿ, ಈ ಕಡೆ ಎಲ್ಲ ಊರು ಸುತ್ತ ಎಲ್ಲ ಕಾಣಿಸ್ತದೆ. ಹಿಂಗೆ ಇಷ್ಟು ಮೆಟ್ಲ ಹತ್ಕೊಂಡು ಬಂದೀವಿ ನಾವು ಮೇಲೆ. ನಾವು ಅಲ್ಲಿಂದ ಸುತ್ತ ನೋಡಿದ್ರೆ ಇಡೀ ಊರೆಲ್ಲ ಕಾಣಿಸ್ತದೆ. ಇದು ಗುಡ್ಡ, ಇದು ಈ ಚೂಪಿದೆ ನೋಡ್ರಿ. ಇದ್ರ ಮ್ಯಾಲ ಹತ್ತಕ್ಕೆ ಭಯ ಆಗುತ್ತದು, ಅಷ್ಟು ಹತ್ತಂಗಿಲ್ಲ. ನಾವು ಅದ್ರ ಸುತ್ತಾನೇ ಇದ್ದೀವಿ. ದೊಡ್ಡ ಗುಡ್ಡ ಇದು, ದೊಡ್ಡ ಕಲ್ಲು. ಅದ್ರ ಸುತ್ತ ನೋಡ್ರಿ ಹೆಂಗಿದೆ ಊರು. ಈ ಸುರಪುರ ಅಂದ್ರೆ ಊರು ಸುತ್ತ ಎಲ್ಲ ಗುಡ್ಡ, ನಡು ಮಾತ್ರ ಊರು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಕಡೆ ಸ್ವಲ್ಪ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ವಾಕಿಂಗ್ ಮಾಡೋಕ್ಕೆ, ಜಿಮ್ ಮಾಡೋಕ್ಕೆ ಎಲ್ಲನೂ. ಇದು ಚೂಜನಗುಡ್ಡ. ಇದು ನೋಡ್ರಿ ಹೆಂಗದ ಊರು. ಭಾಳ ಪ್ರಶಾಂತವಾದದ್ದು. ಇದೇ ಗುಂಡ, ಚೂಜನಗುಂಡು. ಟೇಲರ್ ಮಂಜಿಲ್ ಹತ್ರ ಇರೋದಿದು. ಇಲ್ಲಿ ಕೆಳಗೆಲ್ಲ ಗಾರ್ಡನ್ ಮಾಡಿದ್ದಾರೆ. ಈ ಕಡೆ ಆಟ ಆಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಒಳ್ಳೆ ಪ್ಲೇಸ್. ನಾರ್ಮಲಾಗಿಯೇ ಇದು ಗುಡ್ಡ ಹತ್ತಿದರೆ ಸಾಕು, ಇಷ್ಟು ಪ್ರಶಾಂತವಿದೆ. ಮುಂಚೆ ಎಲ್ಲ ಓದ್ಕೋಬೇಕಾದವರು, ವಾಕಿಂಗ್ ಮಾಡೋರು ಗುಡ್ಡ ಹತ್ತಿ ಬಂದು ಇಲ್ಲೆಲ್ಲ ಕೂತ್ಕೊಂಡು ಹೋಗ್ತಿದ್ರು. ಇವಾಗ ಇದೆಲ್ಲ ಗಾರ್ಡನ್ ಮಾಡಿದ್ದಕ್ಕೆ ಇನ್ನೂ ಚೆಂದಾಗಿದೆ. ಓದ್ಕೋಬೇಕಾದ್ರೆ ಒಂದಿಷ್ಟು ನೀರು ಅದೆಲ್ಲ ತೊಗೊಂಡು, ಬುತ್ತಿ ತೊಗೊಂಡು ಗುಡ್ಡದ ಮೇಲೆ ಹೋಗಿ ಓದ್ಕೊಂಡು ಕೂಡ್ತಾಯಿದ್ರು ಗಂಡು ಹುಡುಗರೆಲ್ಲ. ಇದು ಟೇಲರ್ ಮಂಜಿಲ್. ಇದು ಮುಂಚೆ ಇದು 12 ಬಾಗಿಲಿ ಅಂತ ಕೇಳೀನಿ.
ಆ ಒಂದು ಡೋರ್ ಓಪನ್ ಮಾಡಿದ್ರೆ 12 ಬಾಗಿಲಿನೂ ಓಪನ್ ಆಗ್ತಿದ್ವು ಅಂತ. ಇವಾಗ ಅದಷ್ಟು ವರ್ಕ್ ಆಗ್ತಾ ಇಲ್ಲ, ಅದೆಲ್ಲ ಡ್ಯಾಮೇಜ್ ಆಗ್ಯಾವ. ಸುಮ್ಮನೆ ಶೇಕ್ ಆಗ್ತದಷ್ಟೇ. ಇದು ಐ ಬಿ ಅಂತಾರೆ, ಟೇಲರ್ ಮಂಜಿಲಿದು. ಯಾರಾದರೂ ಆಫೀಸರ್ಸ್ ಎಲ್ಲ ಬಂದರೆ ಇಲ್ಲಿರೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸುರಪುರದ ಫೋಟೋ ಹಾಕಿದ್ದಾರೆ ಇಲ್ಲಿ ಮೇಲೆ. ಗೋಪಾಲ ಸ್ವಾಮಿ ಗುಡಿದು ಇದು ಪ್ರಾಂಗಣ, ಮೇನ್ ಡೋರ್ ನೋಡ್ರಿ ಇದು. ಭಾಳ ಪ್ರಶಾಂತ ಅದ. ಅಲ್ಲಿಂದ ನಾವು ಇಲ್ಲಿ ಗೋಪಾಲ ಸ್ವಾಮಿ ಗುಡಿಗೆ ಬಂದ್ವಿ. ಗೋಪಾಲ ಸ್ವಾಮಿದು ದರ್ಶನ ಮಾಡೋಣ ಬನ್ನಿರಿ ಎಲ್ಲರೂ. ಈ ಊರಿನ ಗೋಪಾಲ ಸ್ವಾಮಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದೆ. ಇದು ಕೃಷ್ಣ ಜನ್ಮಾಷ್ಟಮಿ ದಿನ, ಜನ್ಮಾಷ್ಟಮಿ ಆದ ಮರುದಿನದಿಂದ ಸ್ಟಾರ್ಟ್ ಆಗ್ತದೆ ಜಾತ್ರೆ. 3 ದಿನಗಳ ಕಾಲ ಸತತವಾಗಿ ನಡೀತದೆ ಇದು. ಶ್ರೀ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಿರಿ ಎಲ್ಲರೂ. ನಮ್ಮ ಊರ ದೇವರು. ದರ್ಶನ ಮಾಡಿಕೊಂಡು ಅಲ್ಲೇ ಗರ್ಭಗುಡಿ ಇದು ಪಕ್ಕ ಅಲ್ಲಿ ಎಲ್ಲ ಇವೆಲ್ಲ ಮೂರ್ತಿಗಳಿದ್ದಾವೆ, ಅವಕ್ಕೆಲ್ಲ ಪೂಜೆ ಮಾಡಿದರು. ಎಲ್ಲ ದೇವರ ಅವತಾರಗಳು ಇವೆಲ್ಲ. ಮತ್ತು ಇದು ದಸರಾ ಟೈಮಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಇಲ್ಲಿ ಕಾಳಿಕಾ ಮಾತೆ ದೇವಸ್ಥಾನಕ್ಕೆ ಬರ್ತದೆ ಪಲ್ಲಕ್ಕಿ. ಬಂದು ಅಲ್ಲಿ ಬನ್ನಿ ಮುಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಇದು ಆಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿದು ಇದು ಗರುಡ ಅದನ್ನೆಲ್ಲ ತೊಗೊಂಡು ಬರ್ತಾರೆ ಪಲ್ಲಕ್ಕಿಯಲ್ಲಿ. ನೋಡ್ರಿ, ದೇವಸ್ಥಾನ ಒಳಗಡೆ ಪ್ರಾಂಗಣ ಇದು. ಪ್ರಾಂಗಣದಲ್ಲಿ ಇದೆಲ್ಲ ಇದೆ. ದೇವಸ್ಥಾನ ಫುಲ್ ಕಂಬಗಳು. ಭಾಳ ವಿಶೇಷವಾದ ದೇವಸ್ಥಾನ ಇದು. ಇದು ಮುಖ್ಯ ದ್ವಾರ. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೀವು ದರ್ಶನ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಇದು 2ನೇ ಪ್ರಾಂಗಣ. ಇದು ಫುಲ್ ಕಂಬಗಳು. ಭಾಳ ವಿಶೇಷ ಅದ ಇದು ದೇವಸ್ಥಾನ. ನಾವು ನಮ್ಮ ಮಳೆಯ ಮಗಳು ಎಲ್ಲ ಸೇರ್ಕೊಂಡು ನಾವು ದರ್ಶನ ಮಾಡೋಕ್ಕೆ ಬಂದ್ವಿ. ಅವ್ರು ಊರಿಂದ ಬಂದಿದ್ರಲ್ಲ, ಹಂಗಾಗಿ ಎಲ್ಲರೂ ಸೇರಿಕೊಂಡು ಶ್ರೀ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ವಿ. ಊರೆಲ್ಲ ಸುತ್ತ ಹಾಕ್ಕೊಂಡು ಬಂದ್ವಿ. ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು.